ನೋಡ್ರಮ್ಮ, ಇಲ್ಲಿಂದ ಇಲ್ಲಿವರೆಗೂ 38ಕ್ಕೆ 1.5 ಸೇರಿಸಿದ್ರೆ 39.5 ಕರೆಕ್ಟಾಗಿ ಇಲ್ಲಿಗೆ ತಗೊಳ್ಳಿ. ಗೊತ್ತಾಯ್ತಾ? ಅದಾದ ತಕ್ಷಣ ಏನು ಮಾಡಬೇಕು, ಈಗ ನೋಡಿ ಶೋಲ್ಡರ್ನ ನೋಡ್ಕೊಳ್ಳಿ, ಎಲ್ಲ ಇಲ್ಲಿಂದ ತಗೋಬೇಕು ನೋಡಿ, ಹಿಂಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ತಗೊಳ್ಳಿ. ಶೋಲ್ಡರ್ ಎಷ್ಟಮ್ಮ ಇದೆ? 7. ಕರೆಕ್ಟಾಗಿ 6.5. 6.5. ಈ ತುದಿಗೆ ಇಟ್ಕೊಬೇಕು. ಈ ತುದಿಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ತಗೊಳ್ಳಿ. 6.5 ಇದೆ. 6.5 ಅಂದಾಗ ನಾವು ಎಷ್ಟು ತಗೊಳ್ತೀವಿ? ಅರ್ಧ ಇಂಚಸ್ ಎಕ್ಸ್ಟ್ರಾ ತಗೊಳ್ತೀವಿ. 7 ನೋಡಿ, ಇಲ್ಲಿಂದ ಇಲ್ಲಿಗೆ 7 ಹಾಕೊಳ್ಳಿ. ಗೊತ್ತಾಯ್ತಾ? ಇಲ್ಲಿಂದ ಶೋಲ್ಡರ್ನ ಇಲ್ಲಿ ಇಟ್ಕೊಬೇಕು. ತುಂಬ ಎಳಿಬಾರ್ದು ಬಟ್ಟೆನ, ಯಾಕಂದ್ರೆ ನಾವು ಇಲ್ಲೂ ಎಳೆದೇ ಮಾರ್ಕ್ ಮಾಡಲ್ಲ, ಅದಕ್ಕೋಸ್ಕರ ಇದನ್ನು ಎಳಿಬಾರ್ದು. ಹಿಂಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ನೋಡ್ಕೊಳ್ಳಿ. 6.5 ಇದೆ, ಅರ್ಧ 7.5 ತಗೊಂಡು ಅದಾದ ತಕ್ಷಣ ಏನು ಮಾಡಬೇಕು, ಟೇಪ್ನ ಹಿಂಗೆ ಇಟ್ಕೊಬೇಕು. ಇಲ್ಲಿ ಹಿಂಗೆ ಇಟ್ಕೊಂಡು ಸ್ಟ್ರೈಟಾಗಿ ಹಿಂಗೆ ಇಟ್ಕೊಬೇಕು. ಹಿಂಗೆ ಅನ್ಬಾರ್ದು. ಕಂಕಲ್ ಶೇಪ್ಗೆ ಕೆಲವೊಬ್ರು ಏನು ಮಾಡ್ತಾರೆ, ಹಿಂಗೆ ನೋಡ್ತಾರೆ, ಹಂಗೆ ನೋಡ್ಬಾರ್ದು. ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೋಡಿದಾಗ ಕೈಯಲ್ಲಿ ಯಾವಾಗ ಒಂದು ಸ್ಕೇಲ್ ಇಟ್ಕೊಂಡಿರಿ, ಅವಾಗ ನಿಮಗೆ ಕರೆಕ್ಟಾಗಿ ನೋಡಿ ಕಂಕಲ್ ಶೇಪ್. ಗೊತ್ತೈತೆ? ಎಷ್ಟಮ್ಮ ಇದೆ? 7 ಇದೆ. ಅವಾಗ ನಾವು ಏನು ಮಾಡಬೇಕು, ಅರ್ಧ ಇಂಚಸ್ ಎಕ್ಸ್ಟ್ರಾ ತಗೋಬೇಕು. ಎಷ್ಟಾಗುತ್ತೆ? 7.5 ಆಗುತ್ತೆ. 7.5ಗೆ ಕ್ಲೀನಾಗಿ ಗೆರೆ ಹಾಕಿ. ಗೊತ್ತಾಯ್ತಾ? ಆಮೇಲೆ ಏನು ಮಾಡಬೇಕು, ಇಲ್ಲಿಂದ ಅಗಲ ತಗೋಬೇಕು. ತುದಿಯಿಂದ ಈ ತುದಿವರೆಗೆ. ಎಷ್ಟಮ್ಮ ಇದೆ ಇದು? ಅಲ್ಲ 9.5. 9.5 ನಾವೇನು ಮಾಡ್ತೀವಿ, ಇದೇ ಲೈನಲ್ಲಿ 9.5 ತಗೊಳ್ತೀವಿ. 9.5 ತಗೋತೀವಿ. ಇದು ಗೆರೆ ಹಾಕ್ಕೊಂಡು ಇಲ್ಲಿಂದ 1 ಇಂಚಸ್ ಇಟ್ಬಿಟ್ಟು ಇದನ್ನ ಶೇಪ್ ಹಾಕ್ತೀವಿ. ಇಷ್ಟು ಗೊತ್ತಾಯ್ತಾ? ಎಕ್ಸ್ಟ್ರಾ ಬೇಡ ಇಲ್ಲ ಮ್ಯಾಮ್. ಇಲ್ಲಿಂದ ಇಲ್ಲಿ ಉದ್ದ ತಗೊಂಡ್ವಿ, ಅದಕ್ಕೆ 1.5 ಇಂಚಸ್ ತಗೊಂಡ್ವಿ. ಆಮೇಲೆ ಏನು ಮಾಡಿದ್ವಿ, ಇಲ್ಲಿಂದ ನೀವು ಈ ಅಳತೆ ತಗೊಂಡ್ರಿ, ಅದಕ್ಕೆ ಪ್ಲಸ್ ಅರ್ಧ ಇಂಚಸ್ ಇಟ್ರಿ. ಗೊತ್ತಾಯ್ತಾ? ಆಮೇಲೆ ಇಲ್ಲಿಂದ ಇಲ್ಲಿ ಕಂಕುಳುದ್ದ ಇಟ್ರಿ, ಅದೆಷ್ಟಿದೆ? 7 ಇತ್ತು, ನಾವು 7.5. ಆಮೇಲೆ ಏನು ಮಾಡಿದ್ವಿ, ಈ ಅಗಲ ತಗೊಂಡ್ವಿ, ಇದೆಷ್ಟಿದೆ ಅದಕ್ಕೆ 1.5 ಇಂಚಸ್ ತಗೊಂಡು ಇಷ್ಟು ಮಾರ್ಕ್ ಹಾಕ್ಕೊಂಡ್ವಿ. ಇವಾಗ ನೀವು ಇದು ನೋಡಿದ್ರು ನಾನು ಹೇಳಬೇಕು. ಗೊತ್ತಾಯ್ತಾ? ನೋಡಿ, ಹಿಂಗೆ ಇಟ್ಕೊಳ್ಳಿ. ನೋಡಿ, ಇದೆಲ್ಲ ಹೊಲ್ದ ಮೇಲೆ ಎಷ್ಟಾಗಿದೆ? ರೆಡಿಮೇಡ್ ಚೂಡಿದಾರ 4 ಆಗಿದೆ. ನೀವು ಅಷ್ಟು ಇಟ್ಕೊಳಕ್ಕೆ ಹೋಗ್ಬೇಡಿ, 3 ಇಟ್ಕೊಳ್ಳಿ. ನೀವು ಹೊಲಿಯೋಷ್ಟಕ್ಕೆ ಕರೆಕ್ಟಾಗಿ ಆಗುತ್ತೆ. ನೀವು 3.5 ಇಟ್ಕೊಳ್ಳಿ. ಕತ್ತಿನ ಅಗಲ 3ಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಕತ್ತಿಂದು ಶೇಪ್ ತಗೋಬೇಕು ಅಂದರೆ ನೋಡಿ, ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ. ಎಷ್ಟಮ್ಮ ಇದೆ ಇದು? 5 ಇದೆ. 5 ನಾವು 5.5 ಇಟ್ಬಿಟ್ಟು ಬಾಕ್ಸ್ ಹಾಕ್ತೀವಿ. ಅದನ್ನ ಹಿಂಭಾಗದ್ದು 3 ಇಟ್ಟರೆ ಸಾಕು. ಇಟ್ಬಿಟ್ಟು 1.5 ಇಲ್ಲ, ಒಬ್ಬೊಬ್ಬರು ಡೀಪ್ ಆಗುತ್ತೆ. 2 ಇಟ್ಕೊಳ್ಳಿ. ಡೀಪ್ ಆದಾಗ ನೋಡಿ, ಸೊಂಟದ ಉದ್ದ ನಿಮಗೆ ಗೊತ್ತಿದ್ರೂ 7ಕ್ಕೆ ಇಲ್ಲೊಂದು ಮಾರ್ಕ್ ಮಾಡ್ಕೊಬೇಕು. ಗೊತ್ತಾಯ್ತಾ? ನಾನು ಮೊನ್ನೆ ತೋರಿಸಿದ್ನಲ್ಲ 7 ಅಂತ. ಆ 7 ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ 7ಕ್ಕೆ ಸುಮ್ಮನೆ ಒಂದು ಚುಕ್ಕೆ ಕೊಟ್ಕೊಳ್ಳಿ ಅಷ್ಟೇ, ಏನು ಮಾಡೋಕ್ಕೆ ಹೋಗಬೇಡಿ. 7 ಬರುತ್ತೆ. ನೀವು ತುಂಬ ನೀವು 5 ಇದ್ದರೆ 7.5 7.5 8 ಇಟ್ಕೊಂಡು ನೋಡಿ. ಇಲ್ಲಿ ಆ 7.5ಇಂದ ಈ ಅಗಲ ತಗೋಬೇಕು. 7 ತಗೊಂಡಿರ್ತೀವಲ್ಲ, ಅಲ್ಲಿಂದ ಇವ್ರದ್ದು ರೆಡಿ 8.5 ಇದೆ. ಮೇಲೆ 9.5 ಇತ್ತಲ್ವಾ, ಇಲ್ಲಿ 8.5 9 ಇದೆ. 9 ಇದೆ. ನಾವೇನು ಮಾಡ್ತೀವಿ, ಈ ಲೈನಲ್ಲಿ 7ಕ್ಕೆ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ಆ ಲೈನಲ್ಲಿ ಟೇಪ್ ಇಟ್ಕೊಂಡು 9ಕ್ಕೆ ಕರೆಕ್ಟಾಗಿ ಮಾರ್ಕ್ ಮಾಡ್ತೀವಿ. ಅದು ಬಿಟ್ಟು 1.5 ತಗೊಂಡು. ಗೊತ್ತಾಯ್ತಾ? ಈಗ ನಾವೇನು ಮಾಡಿದ್ವಿ, ಕಂಕಳದ ಹಾಕಿದ್ರೆ ಇಲ್ಲಿಂದ ಇಲ್ಲಿಗೆ ಗೊತ್ತಿದ್ರೆ 7ಕ್ಕೆ ಇಲ್ಲಿ ಮಾರ್ಕ್ ಮಾಡಿದ್ರೆ ಇಲ್ಲೂ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಂದ ಸ್ವಲ್ಪ
ಅಗಲ ನೋಡ್ಕೋಬೇಕು. ತಗೊಂಡು ಆ ಅಗಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಅದಾದ ತಕ್ಷಣ ಏನು ಮಾಡಬೇಕು, ಓಪನ್ ಎಲ್ಲಿದೆ ನೋಡ್ಕೊಬೇಕು. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಓಪನ್ ನೋಡ್ಕೊಳ್ಳಿ. ಎಷ್ಟಮ್ಮ ಇದೆ ಇದು? 14.25. ಆ 14.25 ನಾವೇನು ಮಾಡಬೇಕು, ಇಲ್ಲಿಂದನೇ 14.25 ಮಾರ್ಕ್ ಮಾಡ್ಕೋಬೇಕು. ಸುಮ್ಮನೆ ಇದನ್ನ ಗೊತ್ತಾಯ್ತಾ? ಅಲ್ಲಿಂದ ಅಗಲ ತಗೋಬೇಕು. ನೋಡಿ ಎಷ್ಟಿದೆ ನೋಡ್ಕೊಳ್ಳಿ, 10.25 ಇದೆ. ನಾವೇನು ಮಾಡ್ತೀವಿ, ಈ ಲೈನಲ್ಲಿ 10.25 ತೊಗೊಳ್ತೀವಿ. 10.25ಗೆ 1 ಇಂಚಸ್ ಎಕ್ಸ್ಟ್ರಾ ತೊಗೊತೀವಿ. ಎಷ್ಟಾಗುತ್ತೆ? 11.25. 11.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ನೋಡಿ, ಇಲ್ಲಿಂದ ಇದಕ್ಕೆ ಶೇಪ್ ಹಾಕ್ಕೊಳ್ಳಿ, ಇಲ್ಲಿಂದ ಇದಕ್ಕೆ ಶೇಪ್ ಹಾಕ್ಕೊಳ್ಳಿ. ಗೊತ್ತಾಯ್ತಾ? ಈಗ ಬಾಟಮ್ ಅಗಲ ಇದೆಲ್ಲ ಒಂದೇ ಇದೆ ಅನಿಸುತ್ತೆ. ನೋಡಿ, ಈ ಅಗಲ ತಗೊಳ್ಳಿ. 11.25 ಇದೆ. 11.25ಗೆ 1 ಇಂಚ್ ಸೇರಿಸಿದ್ರೆ ಎಷ್ಟಾಗುತ್ತೆ? 12.25. ಆ 12.25ನ ಇಟ್ಕೊಂಡು ಇಲ್ಲಿಂದ ಇಟ್ಕೊಂಡ್ಬಿಡಿ. ಗೊತ್ತಾಯ್ತಾ? ಅರ್ಥ ಆಯ್ತಾ ಇದು? ಇವಾಗ ನೀವು